ಕೊರಳೂರಿನಲ್ಲಿ ನಡೆದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ಬಿಎಂಆರ್ಡಿಎ ನಿರ್ದೇಶಕರಾದ ಕೆಸಿ ಸುರೇಶ್ ಗೌಡ ಅವರಿಂದ 40 ಮೂಟೆ ಪಶು ಆಹಾರ ವಿತರಣೆ. ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಾಣಿ, ಪಕ್ಷಿ, ಗಿಡ, ಮರ, ಬಳ್ಳಿಗಳಿಗೂ ಕೂಡ ದೈವ ಸ್ವರೂಪವಾಗಿ ಪೂಜಿಸಲಾಗುತ್ತದೆ. ಅದರಂತೆ ರೈತರು ವರ್ಷ ಪೂರ್ತಿ ಕಷ್ಟಪಟ್ಟು ದುಡಿದ ಬೆಳೆ ಬಿತ್ತುಗಳನ್ನು ಒಕ್ಕಣೆ ಮಾಡಿ ಮನೆಯ ಕಣಜ ತುಂಬಿಸಿಕೊಂಡು ತಾವು ಸಾಕಿರುವ ಪ್ರಾಣಿ, ಪಕ್ಷಿ, ಪಶು ರಾಶಿಗಳನ್ನು ಶುಭ್ರಗೊಳಿಸಿ ಅವುಗಳನ್ನು ಸಿಂಗರಿಸಿ ಪೂಜಿಸಿ ಪ್ರಮುಖ ದೇವಾಲಯಗಳಲ್ಲಿ ಪೂಜೆಯನ್ನು ಸಲ್ಲಿಸುವ ಪರಿಪಾಠವೇ ಸಂಕ್ರಾಂತಿ ಹಬ್ಬವಾಗಿದೆ. ಹಾಗಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಅನುಗೊಂಡನಹಳ್ಳಿ ಹೋಬಳಿಯ ಸಮೇತನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕೊರಳೂರು ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಅದ್ಧೂರಿಯಾಗಿ ಏರ್ಪಡಿಸಲಾಗಿತ್ತು. ನಗರೀಕರಣದ ಮಧ್ಯೆಯೂ ಕೂಡ ರಾಸುಗಳ ಸಂಖ್ಯೆ ಕಡಿಮೆಯಾದರೂ ಕೂಡ ಗ್ರಾಮದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಣೆಯನ್ನು ಹಿರಿಯರು ಆಚರಿಸಿಕೊಂಡು ಬಂದಿದ್ದು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕೆಂಬ ನಿಟ್ಟಿನಲ್ಲಿ ಹಿರಿಯರು ಯುವಕರಿಗೆ ಮಾದರಿಯಾಗಿ ಹಬ್ಬವನ್ನು ಆಚರಿಸಿದರು. ಇನ್ನು ಈ ಸಂಕ್ರಾಂತಿ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಸಮಾಜಮುಖಿಯಾಗಿ ಮಾದರಿಯಾಗಿ ಆಚರಿಸಬೇಕೆಂಬ ನಿಟ್ಟಿನಲ್ಲಿ ಬಿಎಂಆರ್ಡಿಎ ನಿರ್ದೇಶಕರಾದ ಕೆಸಿ ಸುರೇಶ್ ಗೌಡರವರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮ್ಮ ಗ್ರಾಮದ ಹೈನುಗಾರಿಕೆಯಲ್ಲಿ ತೊಡಗಿರುವ ರೈತರಿಗೆ 40 ಮೂಟೆ ಬೂಸವನ್ನು ವಿತರಣೆ ಮಾಡುವ ಮುಖಾಂತರವಾಗಿ ಮಾನವೀಯತೆಯ ದೃಷ್ಟಿಯಿಂದ ಸಂಕ್ರಾಂತಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಸಂಕ್ರಾಂತಿ ಹಬ್ಬವನ್ನು ಆಚರಿಸಿದ್ದು ಈ ಬಾರಿಯೂ ಕೂಡ ಪಶುಗಳಿಗೆ ಪಶು ಆಹಾರವನ್ನು ವಿತರಣೆ ಮಾಡಿದ್ದೇವೆ. ಎಲ್ಲ ರೈತರಿಗೂ ಶುಭವಾಗಲಿ ಎಂದಿದ್ದಾರೆ. ಹಬ್ಬದ ಶುಭಾಶಯಗಳು. ಏನು ಪ್ರತಿ ವರ್ಷದಂತೆ ಈ ವರ್ಷವೂ ವಿಜೃಂಭಣೆಯಿಂದ ಸಂಕ್ರಾಂತಿ ಹಬ್ಬ ಗ್ರಾಮದಲ್ಲಿ ನಡೀತಾ ಇದೆ. ಹೋದ ವರ್ಷದಂತೆ ಈ ವರ್ಷವೂ ಪ್ರತಿ ಯಾರು ಹಸುಗಳು ಸಾಕ್ತಾ ಇದ್ದಾರೆ ಅವ್ರ ಮನೆಗೆ ಪ್ರತಿ ಮನೆಗೂ ಬೂಸದ ಮೂಟೆ ಕೊಡೋ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ.